ಇದ್ದೀರಾ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರಕ್ಕೆ ಬುಧವಾರ ಆಗಮಿಸಿದ 50ರ ಸಂಭ್ರಮದ ಕರ್ನಾಟಕ ರಥಯಾತ್ರೆಗೆ ಮಹಿಳೆಯರಿಂದ ಪೂರ್ಣ ಕುಂಭ ಕಳಸದ ಮೆರವಣಿಗೆಯ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿ 50 ವರ್ಷ ಪೂರ್ಣಗೊಂಡ ಸವಿ ನೆನಪಿಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಸಂಭ್ರಮ 50 ಕನ್ನಡ ಜ್ಯೋತಿ ರಥಯಾತ್ರೆ ಸಂಚರಿಸಿ ಸಂಭ್ರಮ ಆಚರಿಸುತ್ತಿದ್ದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಸಕಲೇಶಪುರ ಪಟ್ಟಣಕ್ಕೆ ಅದ್ದೂರಿಯಾಗಿ ಸಂಭ್ರಮದಿಂದ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಕನ್ನಡ ಸಾಹಿತ್ಯ ಪರಿಷತ್ತು, ಕರವೇ ತಾಲೂಕು ಘಟಕದಿಂದ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಸಕಲೇಶಪುರ ಸ್ವಾಮಿ ದೇವಸ್ಥಾನದಿಂದ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಖ್ಯ ರಸ್ತೆಯಲ್ಲಿ ನೂರಾರು ಮಹಿಳೆಯರು ಪೂರ್ಣಕುಂಭ ಹೊತ್ತು ಮೆರವಣಿಗೆಯಲ್ಲಿ ವಾದ್ಯಗೋಷ್ಠಿಗಳೊಂದಿಗೆ ದಾರಿ ಉದ್ದಕ್ಕೂ ವಿದ್ಯಾರ್ಥಿಗಳು ಕನ್ನಡ ಮಾತಿಗೆ ಜೈಕಾರ ಹಾಕುತ್ತಾ ಪುರಸಭೆಯವರೆಗೆ ಮೆರವಣಿಗೆ ನಡೆಸಲಾಯಿತು. ನಂತರ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದ ಪುರಭವನದ ಮುಂಭಾಗ ಏರ್ಪಡಿಸಿದ್ದ ಸಭಾ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ MK ಶ್ರುತಿ ಮಾತನಾಡಿ 1973ರ ನಂತರ ಮೈಸೂರು ರಾಜ್ಯ ಎಂಬುದು ಮರುನಾಮಕರಣಗೊಂಡು ಕರ್ನಾಟಕ ಎಂಬ ಹೆಸರು ಬಂದಿದೆ. ಇದರ ನೆನಪಿಗಾಗಿ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಘೋಷಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಚರಿಸುತ್ತಿದ್ದೇವೆ. ಈ ಕನ್ನಡ ಜ್ಯೋತಿ ರಥವು ಪ್ರತಿ ಹಳ್ಳಿಗಳಿಗೂ ಹೋಗಿ ಕನ್ನಡ ಪ್ರೇಮವನ್ನು ಮತ್ತಷ್ಟು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತಿದೆ. ನಾವು ನಮ್ಮ ಕನ್ನಡ ಭಾಷೆಯನ್ನು ಉಳಿಸಬೇಕಾದರೆ ಈ ತರದ ಕಾರ್ಯಕ್ರಮವನ್ನು ಅತಿ ಹೆಚ್ಚಾಗಿ ಮಾಡಬೇಕು. ಇದರಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಭಾವನೆ ಮೂಡುತ್ತದೆ ಎಂದರು. ನಾವು ನವೆಂಬರ್ 1ನೇ ತಾರೀಕು 1973ರಲ್ಲಿ ಮೈಸೂರು ರಾಜ್ಯ ಅಂತ ಇದ್ದಿದ್ದು ನಮ್ಮ ಕರ್ನಾಟಕ ರಾಜ್ಯ ಆಗಿ ಹೆಸರು ಬದಲಾವಣೆ ಆಯಿತು. ಆಗಿ 2023ಕ್ಕೆ 50 ವರ್ಷ ಪೂರ್ಣಗೊಂಡಿರೋ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಇಡೀ ರಾಜ್ಯಾದ್ಯಂತ ಸಂಭ್ರಮಿಸಬೇಕು, ಪ್ರತಿ ಹಳ್ಳಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ತಿಳಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ನಮ್ಮ ಇದನ್ನ ಲಾಂಚ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ಹಳ್ಳಿಗೂ ಸಹ ಈ ಕನ್ನಡ ರಥ ಅನ್ನೋದು ನಮ್ಮ ತಾಯಿ ಭುವನೇಶ್ವರಿ ಅವರ ಇದರೊಂದಿಗೆ ಪ್ರತಿ ಹಳ್ಳಿಗೂ ಸಹ ಈ ರಥ ಈ ದಿನ ಹೋಗ್ತಾ ಇದೆ. ಅದೇ ರೀತಿಯಾಗಿ ಈ ದಿನ ನಮ್ಮ ಸಕಲೇಶಪುರಕ್ಕೆ ಬಂದಿದ್ದು ನೀವೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಇದನ್ನು ಸ್ವಾಗತ ಮಾಡಿದರೆ ಅದಕ್ಕೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೇ ರೀತಿಯಾಗಿ ನಮ್ಮ ಕನ್ನಡ ಉಳಿಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತಂದ್ರೆ ನಮ್ಮ ಇದು ಸಹ ಪಾತ್ರ ಬಹಳಷ್ಟು ಇರುತ್ತದೆ. ನಾವು ಇನ್ನೂ ನಮ್ಮ ಕನ್ನಡನ ಉಳಿಸುವಲ್ಲಿ ಬೆಳೆಸುವಲ್ಲಿ ಎಲ್ಲರೂ ಸಹ ಪ್ರಯತ್ನ ಪಡಬೇಕು. ಇನ್ನೂ ನಮ್ಮ ಕನ್ನಡ ಉತ್ತುಂಗಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ. ಜೈ ಭಾರತಾಂಬೆ, ಜೈ ಕರ್ನಾಟಕ. ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಮೇಘನಾ G ಅವರು, ಕನ್ನಡ ಎಂಬುದು ಕೇವಲ ಭಾಷೆಯಲ್ಲ, ಅದು ನಮ್ಮ ಭಾವನೆ. ಕನ್ನಡದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವುದರೊಂದಿಗೆ ಕನ್ನಡವನ್ನು ಉಳಿಸಿ ಬೆಳೆಸುವಂತ ಕೆಲಸ ಆಗಬೇಕು. ಇಂದು ನಾವು ತಾಲೂಕಿನಲ್ಲಿ ಅತ್ಯಂತ ಸಂಭ್ರಮದಿಂದ ಈ ಕನ್ನಡ ರಥವನ್ನು ಬರಮಾಡಿಕೊಂಡಿದ್ದೇವೆ ಎಂದರು. ಪುರಸಭೆ ಅಧ್ಯಕ್ಷರಾದ ಜ್ಯೋತಿರಾಜ್ ಕುಮಾರ್ ಮಾತನಾಡುತ್ತಾ, ನವೆಂಬರ್ ತಿಂಗಳು ಬಂತೆಂದರೆ ಕನ್ನಡದ ಸಂಭ್ರಮ ರಾಜ್ಯಾದ್ಯಂತ ಮೊಳಗುತ್ತದೆ. ಇದು ವರ್ಷದ ಪ್ರತಿ ತಿಂಗಳಿನಲ್ಲೂ ಮೊಳಗಬೇಕು. ಬರೀ ಹೋರಾಟದಿಂದ ಕನ್ನಡದ ರಕ್ಷಣೆ ಆಗಬೇಕಿಲ್ಲ. ಕನ್ನಡ ಎಂಬುದು ನಮ್ಮ ಹಕ್ಕು, ಅದಕ್ಕಾಗಿ ಎಲ್ಲರೂ ಒಗ್ಗೂಡಬೇಕು ಎಂದು ಕರೆ ನೀಡಿದರು. ತಾಲೂಕು ಕಸಬಾ ಕಾರ್ಯದರ್ಶಿಯಾದ ಯೋಗೇಶ್ ಮಾತನಾಡುತ್ತಾ, ಕನ್ನಡವನ್ನು ಕಟ್ಟಿ ಬೆಳೆಸುವ ಕೆಲಸ ಕೇವಲ ಸರ್ಕಾರದ ಕಡೆಯಿಂದ ಆದರೆ ಸಾಲದು, ಅದು ಪ್ರತಿ ಮನೆಯಿಂದ ಪ್ರತಿಯೊಬ್ಬರ ಮನಸ್ಸಿನಿಂದ ಬರಬೇಕು. ಕನ್ನಡವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರ ಕೊಡುಗೆ ಇರಬೇಕು. ಈ ತರದ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡುವುದರಿಂದ ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸುವಂತಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸಂತೋಷ್ ಹೆಗ್ಡೆ ಕನ್ನಡ ಭಾಷೆ ಬಗ್ಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಕನ್ನಡಿಗರು ನಮ್ಮ ನಾಡು ನುಡಿ ಭಾಷೆಯನ್ನು ರಕ್ಷಿಸಿಕೊಳ್ಳಲು ಕೈಗೊಳ್ಳಬೇಕಾದ ಮುಂಜಾಗೃತಾ ಕ್ರಮಗಳ ಬಗ್ಗೆ ನೆರೆದಿದ್ದವರ ಮನ ಮುಟ್ಟುವಂತೆ ಉತ್ತಮ ಉಪನ್ಯಾಸವನ್ನು ನೀಡಿದರು. ಒಟ್ಟಾರೆ ಅದ್ದೂರಿಯಾಗಿ ಸಂಭ್ರಮದಿಂದ ಕನ್ನಡ ಜ್ಯೋತಿ ರಥವನ್ನು ಸಕಲೇಶಪುರಕ್ಕೆ ನೂರಾರು ಕನ್ನಡ ಮನಸ್ಸುಗಳು ಬರಮಾಡಿಕೊಂಡರು. ಅರ್ಧ ಸೊನ್ನೆ ಪೂರ್ತಿ ಸೊನ್ನೆ, ಅದರಿಂದ ಮಕ್ಕಳ ಹತ್ರ ಏನ್ ಮಾಡಬೇಕು, ಮನೆಯಲ್ಲಿ ಫ್ರೀ ಇದ್ದಾಗ ಸೊನ್ನೆಯನ್ನ ಸುತ್ತಿಸ್ಬೇಕು. ಟೈಮ್ ಪಾಸ್ ಆಗಲ್ಲ ಮಕ್ಕಳಿಗೆ, ನೋಡಿ ಟೈಮ್ ಪಾಸ್ ಆಗಲ್ಲ ಅಂತ ಹೇಳ್ತಾರೆ. ನಾವೇನ್ ಮಾಡಬೇಕು, ಇಲ್ಲಿ ಮಾತೆಯರೇ ಕಾಣಿಸ್ತಾ ಇದ್ದೀರಿ, ಮಾತೆಯರು ಹೇಳಿದ ಮಾತನ್ನ ಮಕ್ಕಳು ಕೇಳ್ತಾರೆ ಅಲ್ವಾ. ಏನ್ ಮಾಡ್ಬೇಕು, ಬಾ ಮಗನೇ ಅಂತ ಹೇಳ್ಬಿಟ್ಟು ಸೊನ್ನೆಯನ್ನ ಸುತ್ತಿಸಿದ್ರೆ ಆ ಕನ್ನಡ ಭಾಷೆಯ ಅಕ್ಷರ ಬರೆಯುವಾಗ ಅವ್ರಿಗೆ ಏನಾಗುತ್ತೆ, ಅದರ ಕಾನ್ಸೆಪ್ಟ್ ಬರುತ್ತೆ, ಎಲ್ಲ ಅಕ್ಷರಗಳು ಅಷ್ಟು ಚಂದ ಬರುತ್ತೆ. ಹಾಗಾದಾಗ ಮಾತ್ರ ಮಕ್ಕಳಲ್ಲಿ ಆ ಭಾಷೆಯ ಬೆಳವಣಿಗೆ, ಭಾಷೆಯ ಒಂದು ಪರಿಚಯ ಆಗುತ್ತೆ, ಸುಲಭ ಆಗುತ್ತೆ. ಏನಾಗಿದೆ ಇವತ್ತು ನಾವು ಬೇರೆಯವ್ರದನ್ನ ಬೇಗ ಸ್ವೀಕಾರ ಮಾಡ್ತಾ ಇದ್ದೀವಿ. ಈಗ ಮನೆ ಪಕ್ಕದಲ್ಲಿ ಮನೆ ಇದ್ರೆ ಎಷ್ಟು ಬೇಕೋ ಅಷ್ಟಕ್ಕೆ ನೆರೆಮನೆಯನ್ನ ಬಳಸಬೇಕು. ಒಂಚೂರು ಸಕ್ಕರೆ ತಗೊಳಕೋ, ಒಂಚೂರು ಉಪ್ಪು ತಗೊಳಕೋ ಏನೋ, ನಾವೇನ್ ಮಾಡ್ಬಿಡ್ತಾ ಇದೀವಿ, ನೆರೆಮನೆಗೆ ಹೋಗಿ ಉಳ್ಕೊಂಡ್ಬಿಡ್ತಾ ಇದ್ದೀವಿ. ಮೊದಲು ನಮ್ಮತನವನ್ನ ಯಾವತ್ತೂ ನಾವು ಬಿಟ್ಕೊಡಬಾರದು. ಯಾಕೆಂದ್ರೆ ಕನ್ನಡ ನಮ್ಮ ಭಾಷೆ, ಬೇರೆದು ಬೇಕು, ಜೀವನಕ್ಕೆ ಎಲ್ಲವೂ ಬೇಕು, ಇದು ಬೇಕು, ಅವರು ಬೇಕು, ಪಕ್ಕದ ಮನೆಯವ್ರ ಸಹಕಾರನೂ ಬೇಕು, ಹೌದಲ್ವೋ. ಜೀವನ ಮಾಡ್ಲಿಕ್ಕೆ ಪಕ್ಕದ ಮನೆಯವ್ರ ಜಗಳಾಡ್ಕೊಳ್ಳಿಕ್ಕಾಗತ್ತಾ? ಇಲ್ಲ. ಹಾಗೇನೆ ಭಾಷೆಯ ಬೆಳವಣಿಗೆಗೆ ಕೂಡ ಬೇಕೇ ಬೇಕು. ನಾವು ಏನೇ ಅರ್ಥ ಮಾಡ್ಕೊಳ್ಳೋದಿದ್ರು ನೋಡಿ,
ಕನ್ನಡದಲ್ಲೇ ಅರ್ಥ ಮಾಡ್ಕೊಳ್ತೀವಿ. ಬೇರೆ ಯಾರು ಬೇಕಾದ್ರೂ ಕೂಡ ಇಂಗ್ಲಿಷಲ್ಲಿ ಮಾತಾಡ್ಲಿ, ತಮಿಳಲ್ಲಿ ಮಾತಾಡ್ಲಿ, ತೆಲುಗಲ್ಲಿ ಮಾತಾಡ್ಲಿ, ನಾವು ಅರ್ಥ ಮಾಡ್ಕೊಳ್ಳೋದು ಯಾವುದ್ರಲ್ಲಿ? ನಮ್ಮ ಮಾತೃಭಾಷೆ ಕನ್ನಡದಲ್ಲಿಯೇ. ವೇದಿಕೆಯಲ್ಲಿ ಡಿಒಎಸ್ಪಿ ಪ್ರಮೋದ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರನ್, ತಾಲೂಕು ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅಧ್ಯಕ್ಷರಾದ ರಮೇಶ್ ಪೂಜಾರಿ, ಪುರಸಭೆ ಸದಸ್ಯರುಗಳಾದ ಕಾಡಪ್ಪ ಉಮೇಶ್, ವನಜಾಕ್ಷಿ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜೈಬಿ ಮಂಜು, ಕಸಬಾ ಮಾಜಿ ಕಾರ್ಯದರ್ಶಿ ಸಿಪಿ ಪ್ರಸನ್ನಕುಮಾರ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.